ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ತುಲಾರಾಶಿಯವರ ಬಗ್ಗೆ ಮಾತಾಡೋಣ. ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಇದೊಂದು ಹಬ್ಬ. ಎಂಥ ಸಮಯ ಗೊತ್ತಾ? ಅಕ್ಷರಶಃ ಒಂದು ಸುವರ್ಣ ಅಧ್ಯಾಯ ಶುರುವಾಗ್ತಿದೆ. ಯಾಕಂದ್ರೆ ಗ್ರಹಗಳ ಚಲನೆ ಇದೆಯಲ್ಲ, ಅದು ನಿಮ್ಮ ಲೈಫನ್ನೇ ಹೊಸದಾಗಿ ಬರೆಯಕ್ಕೆ ರೆಡಿಯಾಗಿದೆ. ಹೌದು, ಕೇಳಿದ್ರಲ್ಲ, ಈ ಮಾತುಗಳು ಸುಮ್ಮನೆ ಭರವಸೆ ಅಲ್ಲ, ಇದು ಮುಂದೆ ಏನಾಗತ್ತೆ ಅನ್ನೋದಕ್ಕೆ ಒಂದು ಕ್ಲಿಯರ್ ಇಂಡಿಕೇಶನ್. ಎಷ್ಟೋ ಸಮಯದಿಂದ ಕಾಯ್ತಾ ಇದ್ರಲ್ಲ ಒಂದು ಬೆಳಕಿಗಾಗಿ, ಒಂದು ಟರ್ನಿಂಗ್ ಪಾಯಿಂಟ್ಗಾಗಿ, ಅದು ಈಗ ನಿಮ್ಮ ಜೀವನದ ಬಾಗಿಲನ್ನೇ ತಟ್ಟುತ್ತಿದೆ. ಇವತ್ತಿಂದ ಲೈಫ್ ಬೇರೆ ದಿಕ್ಕಿನಲ್ಲಿ ಸಾಗುತ್ತೆ. ಇಲ್ಲಿವರೆಗೂ ಲೈಫ್ ಅನ್ನೋ ಪುಸ್ತಕದಲ್ಲಿ ಕಷ್ಟ, ನಿರಾಸೆ, ಕೆಲವೊಮ್ಮೆ ಅವಮಾನ, ಇದೇ ಥರದ್ದು ಪುಟಗಳು ಜಾಸ್ತಿ ಇದ್ದಿರ್ಬೋದು ಅಲ್ವಾ? ಆದ್ರೆ ಈಗ ಆ ಹಳೆ ಪುಟಗಳನ್ನೆಲ್ಲ ಶಾಶ್ವತವಾಗಿ ಮುಚ್ಚಿಬಿಡೋ ಟೈಮ್ ಬಂದಿದೆ. ಯಾಕಂದ್ರೆ ಅವುಗಳ ಜಾಗದಲ್ಲಿ ಈಗ ಸಂತೋಷ, ಯಶಸ್ಸು, ಬೆಳವಣಿಗೆಯ ಹೊಸ ಚಾಪ್ಟರ್ಗಳು ಓಪನ್ ಆಗ್ತಿವೆ. ಹಾಗಾದ್ರೆ ಇಂಥ ಒಂದು ದೊಡ್ಡ ಬದಲಾವಣೆ ಆಗ್ತಿದೆ ಅಂದ್ರೆ ಇದರ ಹಿಂದೆ ಇರೋ ಶಕ್ತಿ ಯಾವುದು ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಸುಮ್ಮನೆ ಕಾಕತಾಳೀಯ ಮಾಡಿ ಆಗ್ತಿರೋದಲ್ಲ, ಖಂಡಿತ ಅಲ್ಲ. ಬದಲಿಗೆ ಇದು ಶಕ್ತಿಶಾಲಿ ಗ್ರಹಗಳ ಸಂಚಾರದಿಂದ ಸಿಗ್ತಿರೋ ಒಂದು ದೈವಿಕ ಫಲ. ಜ್ಯೋತಿಷ್ಯದಲ್ಲಿ ತುಂಬಾನೇ ಪವರ್ಫುಲ್ ಅಂತಾರೆ ಆ ರಾಜಯೋಗ. ಹೌದು, ಅದೇ ರಾಜಯೋಗ ಈಗ ನಿಮ್ಮ ಜಾತಕದಲ್ಲಿ ಸೃಷ್ಟಿಯಾಗಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ಕೆಲ್ಸ, ಸಮಾಜದಲ್ಲಿ ಸಿಗೋ ಗೌರವ, ಸ್ಟೇಟಸ್ ಇದೆಲ್ಲ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನೋಡಿ, ದೇವಗುರು ಬೃಹಸ್ಪತಿ ಇದಾನಲ್ಲ, ಆತ ನಿಮ್ಮ ಕರ್ಮಸ್ಥಾನ ಅಂದ್ರೆ 10ನೇ ಮನೆಯಲ್ಲಿ ಸಂಚರಿಸ್ತಿದ್ದಾನೆ. ಇದೇ ಈ ರಾಜಯೋಗಕ್ಕೆ ಒಂದು ಕಿರೀಟ ಇದ್ದಾಗೆ. ಇದರ ಜೊತೆಗೆ ಬುಧನ ಬುದ್ಧಿವಂತಿಕೆ, ರಾಹುಕೇತುಗಳ ಕಡೆಯಿಂದ ಒಂದು ಅನಿರೀಕ್ಷಿತ ಸಪೋರ್ಟ್, ಮತ್ತೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರನಿಂದ ಬರೋ ಆ ಚಾಮ್, ಇದೆಲ್ಲ ಸೇರಿ ನಿಮ್ಮ ಯಶಸ್ಸಿಗೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಹಾಕಿದೆ. ಸರಿ, ಈ ಗ್ರಹಗಳೆಲ್ಲ ಸೇರಿ ಲೈಫ್ನ ಯಾವ್ಯಾವ ಏರಿಯಾಗಳಲ್ಲಿ ಮ್ಯಾಜಿಕ್ ಮಾಡ್ಲಿವೆ? ಬನ್ನಿ, ಆ 5 ದೊಡ್ಡ ಆಶೀರ್ವಾದಗಳು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಮತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿ ಬದಲಾವಣೆ ಆಗೋದು ನಿಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ. ಹೌದು, ಇಲ್ಲಿವರೆಗೂ ಪಟ್ಟಿರೋ ಕಷ್ಟಕ್ಕೆಲ್ಲ ಈಗ ಸರಿಯಾದ ಪ್ರತಿಫಲ ಸಿಗೋ ಟೈಮ್ ಬಂದಿದೆ. ಕೆಲಸದಲ್ಲಿ ಪ್ರಮೋಷನ್, ಹೊಸ ಜವಾಬ್ದಾರಿಗಳು ಇದೆಲ್ಲ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ. ಇಂಟರ್ವ್ಯೂಗಳಿಗೆ ಹೋದರೆ ನಿಮ್ಮ ಮಾತುಗಳು ಕೇಳೋರ ಮೇಲೆ ಒಂದ್ರೀತಿ ಮೋಡಿವಾಡುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಏನೋ ಕಾರಣಕ್ಕೆ ನಿಂತೋಗಿತ್ತಲ್ವಾ ಕೆಲವು ಪ್ರಾಜೆಕ್ಟ್ಗಳು, ಅವೆಲ್ಲ ಈಗ ಆಶ್ಚರ್ಯ ಅನ್ಸೋ ಹಾಗೆ ಮತ್ತೆ ಸ್ಟಾರ್ಟ್ ಆಗಿ ಸಕ್ಸಸ್ ಕಡೆಗೆ ಹೋಗುತ್ತೆ. ಎರಡನೇ ಪಾಯಿಂಟ್, ದುಡ್ಡಿನ ವಿಚಾರ. ಫೈನಾನ್ಷಿಯಲ್ ಮ್ಯಾಟರ್ಸ್ನಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರಲಿದೆ. ಆರ್ಥಿಕವಾಗಿ ಇದ್ದ ಕಷ್ಟಗಳೆಲ್ಲ ದೂರ ಆಗಿ ಸಂಪತ್ತು ನಿಮ್ಮ ಕಡೆ ಹರಿದು ಬರಲಿದೆ. ಹಿಂದೆ ಎಲ್ಲೋ ಮಾಡಿದ ಇನ್ವೆಸ್ಟ್ಮೆಂಟ್ಗಳಿಂದ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಭ ಬರ್ಬೋದು. ಹೊಸದಾಗಿ ದುಡ್ಡು ಬರೋಕೆ ದಾರಿಗಳು ಓಪನ್ ಆಗತ್ತೆ. ಅಷ್ಟೇ ಅಲ್ಲ, ಭೂಮಿ ಅಥವಾ ಆಸ್ತಿ ಡೀಲ್ಗಳಿಂದನೂ ಹಣ ಬರೋ ಚಾನ್ಸಸ್ ಇದೆ. ಸೊ ಫಿನಾನ್ಷಿಯಲ್ ಫ್ಯೂಚರ್ನ ಸೆಕ್ಯೂರ್ ಮಾಡ್ಕೊಳ್ಳೋಕೆ ಇದು ಬೆಸ್ಟ್ ಟೈಮ್. ಮೂರನೇ ಆಶೀರ್ವಾದ, ಇದು ರಿಲೇಷನ್ಶಿಪ್ಸ್ಗೆ ಸಂಬಂಧಿಸಿದ್ದು. ಅಂದ್ರೆ ಪ್ರೀತಿ, ಕುಟುಂಬ, ಸೋಷಿಯಲ್ ಲೈಫ್ ಎಲ್ಲವೂ. ಇಲ್ಲಿವರೆಗೂ ಇದ್ದ ಮನಸ್ತಾಪ, ಭಿನ್ನಾಭಿಪ್ರಾಯಗಳೆಲ್ಲ ದೂರ ಹೋಗಿ ಒಂದು ಒಳ್ಳೆ ಹಾರ್ಮನಿ ಬರಲಿದೆ. ಲವ್ ಲೈಫ್ನಲ್ಲಿ ಏನಾದ್ರೂ ಮುನಿಸಿದ್ರೆ ಅದೆಲ್ಲ ಕರಗಿ ಹೋಗುತ್ತೆ. ಸಿಂಗಲ್ ಆಗಿರೋರ್ಗೆ ಒಳ್ಳೆ ಪಾರ್ಟ್ನರ್ ಸಿಗೋ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಫ್ಯಾಮಿಲಿಲಿ ಏನಾದ್ರೂ ಹಳೆ ಜಗಳಗಳಿದ್ರೆ ನೀವು ಮಧ್ಯಪ್ರವೇಶ ಮಾಡಿದ್ರೆ ಸಾಕು, ಅದು ಬಗೆಹರಿಯುತ್ತೆ. ಯಾಕಂದ್ರೆ ನಿಮ್ಮ ಮಾತಿಗೆ ಈಗ ಅಷ್ಟು ಬೆಲೆ ಇರುತ್ತೆ. ನಾಲ್ಕನೇದು, ಆರೋಗ್ಯ. ಮೆಂಟಲ್ ಮತ್ತೆ ಫಿಸಿಕಲ್ ಹೆಲ್ತ್ ಎರಡರಲ್ಲೂ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಕಾಣುತ್ತೆ. ತುಂಬಾ ದಿನದಿಂದ ಕಾಡ್ತಿದ್ದ ಆ ಮೆಂಟಲ್ ಸ್ಟ್ರೆಸ್, ಟೆನ್ಷನ್ ಇದೆಯಲ್ಲ, ಅದೆಲ್ಲ ನಿಧಾನವಾಗಿ ನಿಮ್ಮಿಂದ ದೂರ ಹೋಗುತ್ತೆ. ಒಂಥರ ಹೊಸ ಎನರ್ಜಿ ಬಂದಾಗುತ್ತೆ. ಮೈಂಡ್ನಲ್ಲಿ ಕ್ಲಾರಿಟಿ ಬರುತ್ತೆ, ಒಂದು ಸ್ಟೆಬಿಲಿಟಿ ಬರುತ್ತೆ. ಇದು ನಿಮ್ಮನ್ನ ಇಮೋಷನಲಿ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ. ಕೊನೆಯದಾಗಿ 5ನೇ ಆಶೀರ್ವಾದ. ಇದು ಸ್ಟೂಡೆಂಟ್ಸ್ಗೆ ಮತ್ತು ಪರ್ಸನಲ್ ಗ್ರೋತ್ ಬಗ್ಗೆ ಯೋಚನೆ ಮಾಡೋರ್ಗೆ. ನಿಮ್ಗಿದು ನಿಜವಾಗ್ಲೂ ಒಂದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳ್ಬೋದು. ವಿದ್ಯಾರ್ಥಿಗಳು ಹಾಕಿರೋ ಹಾರ್ಡ್ ವರ್ಕ್ಗೆ ತಕ್ಕ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಎಕ್ಸಾಮ್ಸ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ನಿಂದ ಪಾಸ್ ಆಗೋದು ಮಾತ್ರ ಅಲ್ಲ, ಹೈಯರ್ ಎಜುಕೇಷನ್ಗೆ, ಫಾರಿನ್ಗೆ ಹೋಗಿ ಓದೋಕೆಲ್ಲ ಒಳ್ಳೊಳ್ಳೆ ಅವಕಾಶಗಳು ತೆರೆದುಕೊಳ್ತೆ. ಸರಿ, ಇಷ್ಟೆಲ್ಲ ಗುಡ್ ನ್ಯೂಸ್ ಇದೆ. ಇದರ ಜೊತೆಗೆ ಕೆಲವು ವಾರ್ನಿಂಗ್ಸ್ ಕೂಡ ಇದೆ. ಇದನ್ನ ಪಾಲಿಸೋದು ತುಂಬಾನೇ ಮುಖ್ಯ. ಯಾಕೆಂದ್ರೆ ಬಂದಿರೋ ಯಶಸ್ಸನ್ನು ಉಳಿಸ್ಕೋಬೇಕಲ್ವಾ? ಮೊದಲನೇದಾಗಿ ಪೇಷನ್ಸ್. ಇದು ನಿಮ್ಮ ದೊಡ್ಡ ಆಸ್ತಿ. ಯಾರೋ ಏನೋ ಅಂದ್ರು ಅಂತ ತಕ್ಷಣ ರಿಯಾಕ್ಟ್ ಮಾಡೋಕ್ ಹೋಗ್ಬೇಡಿ. ಎರಡನೇದು, ಮಾತಿನ ಮೇಲೆ ಹಿಡಿತಾ ಇರ್ಲಿ. ಸುಮ್ಮನೆ ಅನಾವಶ್ಯಕ ಚರ್ಚೆ, ಗಾಸಿಪ್ಸ್ಗಳಿಂದ ದೂರ ಇದ್ರೆ ಒಳ್ಳೇದು. ಮೂರನೇದಾಗಿ, ದುಡ್ಡಿನ ವಿಚಾರದಲ್ಲಿ ಹುಷಾರಾಗಿರಿ. ದುಂದುವೆಚ್ಚ ಮಾಡೋದು ಬೇಡ. ಆದ್ರೆ ಈ ಸಕ್ಸಸ್ ಜರ್ನಿಯಲ್ಲಿ ಎಲ್ರೂ ನಮ್ಮ ಒಳ್ಳೇದನ್ನೇ ಬಯಸಲ್ಲಲ್ವಾ? ನಿಮ್ಮ ಸುತ್ತಮುತ್ತಲೂ ಕೆಲವು ಕಣ್ಣುಗಳಿರ್ಬೋದು. ಅಂಥವರನ್ನ ಗುರುತಿಸೋದು ಹೇಗೆ? ನೋಡಿ, ಜ್ಯೋತಿಷ್ಯ ಪ್ರಕಾರ ಎ, ಕೆ ಮತ್ತೆ ಟಿ
ಈ ಅಕ್ಷರಗಳಿಂದ ಶುರುವಾಗುವ ಹೆಸರುಗಳವರಿಂದ ಸ್ವಲ್ಪ ದೂರ ಇದ್ರೆ ಈ ಟೈಮ್ನಲ್ಲಿ ಒಳ್ಳೇದು ಅಂತ ಒಂದು ಸೂಚನೆ ಇದೆ. ಸ್ವಲ್ಪ ಹುಷಾರಾಗಿರಿ. ಈ ಜನ ಹೇಗಿರ್ತಾರೆ ಅಂದ್ರೆ ಮುಖಕ್ಕೆ ಫ್ರೆಂಡ್ಸ್ ಥರನೇ ಇರ್ತಾರೆ, ಆದರೆ ಒಳಗೊಳಗೆ ನಿಮ್ಮ ಯಶಸ್ಸನ್ನ ಸಹಿಸೋಕ್ಕಾಗಲ್ಲ. ನೀವು ಖುಷಿಯಾಗಿದ್ರೆ ಅವ್ರಿಗೆ ಬೇಜಾರಾಗತ್ತೆ. ಸೊ ಇಂಥವರಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕೆ ಇರೋ ಬೆಸ್ಟ್ ದಾರಿ ಅಂದ್ರೆ ನಿಮ್ಮ ಫ್ಯೂಚರ್ ಪ್ಲಾನ್ಗಳನ್ನ, ಗುರಿಗಳನ್ನ, ದುಡ್ಡಿನ ವಿಚಾರವನ್ನ ಯಾವುದನ್ನೂ ಅವ್ರ ಹತ್ರ ಶೇರ್ ಮಾಡ್ಕೋಬೇಡಿ. ಸರಿ, ಫೈನಲ್ ಆಗಿ ಈ ಎಲ್ಲ ಪಾಸಿಟಿವ್ ಎನರ್ಜಿಯನ್ನ ಇನ್ನೂ ಜಾಸ್ತಿ ಮಾಡಿಕೊಂಡು ಹಣೆ ಬರಹವನ್ನ ನಮ್ಮ ಕೈಯಲ್ಲೇ ಬರ್ಕೊಳ್ಳೋಕೆ ಇಲ್ಲಿದೆ ಒಂದು ಸಿಂಪಲ್ ಆದ್ರೆ ತುಂಬಾನೇ ಪವರ್ಫುಲ್ ಆದ ಸ್ಪಿರಿಚುವಲ್ ಟಿಪ್. ಪ್ರತಿ ಶನಿವಾರ ಸ್ನಾನ ಮಾಡಿ ಕ್ಲೀನ್ ಬಟ್ಟೆ ಹಾಕೊಂಡು ಒಂದು ಅಶ್ವತ್ಥ ಮರದ ಹತ್ರ ಹೋಗಿ ಅದರ ಬೇರಿಗೆ ಸ್ವಲ್ಪ ಹಸಿ ಹಾಲನ್ನ ಹಾಕಿ ಒಂದು ತುಪ್ಪದ ದೀಪ ಹಚ್ಚಿ ಮನಸ್ಸಲ್ಲಿ ಏನಿದೆ, ನಿಮ್ಮ ಆಸೆಗಳೇನು ಅಂತ ಕ್ಲಿಯರ್ ಆಗಿ ಬೇಡ್ಕೊಳ್ಳಿ. ಆಮೇಲೆ ಓಂ ನಮೋ ನಾರಾಯಣಾಯ ಅಂತ ಹೇಳ್ತಾ ಮರಕ್ಕೆ 11 ಸಲ ಸುತ್ತು ಬನ್ನಿ. ಅಷ್ಟೇ. ಈ ಸಿಂಪಲ್ ಪರಿಹಾರ ಇದೆಯಲ್ಲ, ಇದು ಲೈಫ್ನಲ್ಲಿರೋ ಅಡೆತಡೆಗಳನ್ನ ದೂರ ಮಾಡಿ ಸಮೃದ್ಧಿಯ ದಾರಿಯನ್ನ ಓಪನ್ ಮಾಡುತ್ತೆ. ನೋಡಿ, ಗ್ರಹಗಳು ತಮ್ಮ ಕೆಲಸವನ್ನ ಮಾಡ್ತಾನೇ ಇವೆ. ನಿಮ್ಮ ಜೀವನದ ಆ ಗೋಲ್ಡನ್ ಚಾಪ್ಟರ್ ಶುರುವಾಗ್ತಿದೆ. ಈಗ ಪ್ರಶ್ನೆ ಇರೋದು ಒಂದೇ, ಈ ಅದ್ಭುತ ಬದಲಾವಣೆಯನ್ನ ವೆಲ್ಕಮ್ ಮಾಡ್ಕೊಂಡು ನಿಮ್ಮ ಅದೃಷ್ಟವನ್ನ ನೀವೇ ಬರೆಯೋಕ್ ರೆಡಿಯಾಗಿದ್ದೀರಾ?